ಗೆಳೆಯರೇ, ನಾವು ಈಗ ಪ್ರಯೋಗ ಮಾಡೋಣ ಬನ್ನಿ. ಪಿಷ್ಟದ ಮೇಲೆ ಲಾಲಾರಸದ ಪರಿಣಾಮ. ಬೇಕಾಗುವ ವಸ್ತುಗಳು: 2 ಪ್ರಣಾಳ ಮತ್ತು 1 ಡ್ರಾಪರ್, ಅಯೋಡಿನ್ ದ್ರಾವಣ ಮತ್ತು ಅನ್ನ. ಮಾಡುವ ವಿಧಾನ: 1 ಡ್ರಾಪರ್, 1 ಪ್ರಣಾಳವನ್ನು ತೆಗೆದುಕೊಂಡು ಅದರೊಳಗೆ ಅನ್ನವನ್ನು ಹಾಕೋಣ. ಹಾಕಿದ ಮೇಲೆ ಡ್ರಾಪರ್ನ ಸಹಾಯದಿಂದ ಅಯೋಡಿನ್ ದ್ರಾವಣವನ್ನು ಹಾಕೋಣ. ಇದನ್ನು ಅಲ್ಲಾಡಿಸೋಣ. ಇದರಲ್ಲಿ ಬದಲಾವಣೆ ಉಂಟಾಗುತ್ತದೆ. ಅದು ಏನೆಂದರೆ ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಬರುತ್ತದೆ. ಇದರಲ್ಲಿ ಪಿಷ್ಟ ಇದೆ. ಇನ್ನೊಂದು ಪ್ರಣಾಳವನ್ನು ತೆಗೆದುಕೊಂಡು 5 ನಿಮಿಷ ಜಗಿಯಲ್ಪಟ್ಟ ಅನ್ನವನ್ನು ಹಾಕಿ ಇದರೊಳಗೆ ಡ್ರಾಪರ್ನ ಸಹಾಯದಿಂದ ಅಯೋಡಿನ್ ದ್ರಾವಣವನ್ನು ಹಾಕೋಣ. ಇದನ್ನು ಅಲ್ಲಾಡಿಸೋಣ. ಇದರಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಅನ್ನದೊಳಗಿನ ಲಾಲಾರಸವು ಅನ್ನದೊಳಗಿನ ಪಿಷ್ಟವನ್ನು ವಿಭಜಿಸುತ್ತದೆ.